ಸೆಪ್ಟೆಂಬರ್ನಲ್ಲಿ ಭಾರತಕ್ಕೆ ಮಹಾವಿಕೋಪ ಎದುರಾಗಿದೆ. ಇಡೀ ದೇಶದಲ್ಲೇ ರಣಭೀಕರ ಮಳೆಯಾಗುವ ಅಲರ್ಟ್ ನೀಡಲಾಗಿದೆ. ಭೂಕುಸಿತ, ಪ್ರವಾಹಗಳು ಸಂಭವಿಸುವ ಸಾಧ್ಯತೆ ಕೂಡ ಇದೆಯಂತೆ. ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಸರಾಸರಿ 167.9 ಮಿಲಿಮೀಟರ್ ಮಳೆಯಾಗಿದೆ ಅಂತೆ. ಉತ್ತರಾಖಂಡದಲ್ಲಿ ಭೀಕರ ಪ್ರವಾಹ ಮತ್ತು ಭೂಕುಸಿತಗಳು ಸಂಭವಿಸಬಹುದು. ಇಲ್ಲಿಯೇ ಹಲವು ನದಿಗಳು ಉಗಮಗೊಂಡಿರೋದ್ರಿಂದ ನದಿಗಳು ಉಕ್ಕಿ ಹರಿದು ಹಲವು ಪ್ರದೇಶಗಳಲ್ಲಿ ಪ್ರವಾಹಕ್ಕೆ ಕಾರಣವಾಗಬಹುದು. ದಕ್ಷಿಣ ಹರಿಯಾಣ, ದೆಹಲಿ ಮತ್ತು ಉತ್ತರ ರಾಜಸ್ಥಾನದಲ್ಲಿ ಜನಜೀವನ ಅಸ್ತವ್ಯಸ್ತಗೊಳ್ಳಬಹುದು. ವಾಯುವ್ಯ ಭಾರತದಲ್ಲಿ ಕಳೆದ 14 ವರ್ಷಗಳಲ್ಲಿ ಆಗಸ್ಟ್ನಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ. ಸರಾಸರಿ 265 ಮಿಲಿಮೀಟರ್ ಮಳೆಯಾಗಿದೆ. 2001ರ ನಂತರ ಈ ಭಾಗಗಳಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಕಂಡ ಅತಿ ಹೆಚ್ಚು ಮಳೆ ಇದಾಗಿದೆ. 124 ವರ್ಷಗಳ ಬಳಿಕ ಅಂದ್ರೆ 1901ರ ನಂತರ ಆಗಸ್ಟ್ ತಿಂಗಳಿನಲ್ಲಿ ದಾಖಲಾದಂತಹ ಅತಿ ಹೆಚ್ಚು ಮಳೆಯಲ್ಲಿ ಇದು 13ನೇ ಸ್ಥಾನ ಪಡೆದಿದೆ. ಇನ್ನು ಈ ಬಾರಿಯ ಮುಂಗಾರಿನಲ್ಲಿ ಎಲ್ಲಾ 3 ತಿಂಗಳುಗಳಲ್ಲೂ ಈ ವಾಯುವ್ಯ ಪ್ರದೇಶಗಳಲ್ಲಿ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಿದೆ. ಜೂನ್ನಲ್ಲಿ 111 ಮಿಲಿಮೀಟರ್, ಜುಲೈನಲ್ಲಿ 237.4 ಮಿಲಿಮೀಟರ್ ಮತ್ತು ಆಗಸ್ಟ್ನಲ್ಲಿ 265 ಮಿಲಿಮೀಟರ್ ಮಳೆಯಾಗಿದೆ.